ಇದೇ ಜಾಗದಲ್ಲಿ ಬಿದ್ದು ಅಂತಾರೆ. ಮೊನ್ನೆ ಸಂಜೆ ನೈಟು 9 ಗಂಟೆ. ಸುಮಾರು 8 ಕಿಲೋಮೀಟರ್ ತನಕ ಹುಡ್ಕೊಂಡು ಬಂದಿದ್ದೇವೆ. ಹೆಚ್ಚಿನ ಅಂಶ ಬಾಡಿ ಎತ್ತೇಳಲಿಕ್ಕಿಲ್ಲ, ಯಾಕಂದ್ರೆ ಡಿಕಂಪಸ್ ಆಗಿಲ್ಲ ಬಾಡಿ. ಹುಣಸೂರು ಈ ಜಾಗದಿಂದ ಹಾರಿರೋದು ನಾವು. ಇಲ್ಲಿ ಲೆಫ್ಟ್ ಇದೇ ಜಾಗದಿಂದ ಹಾರಿರೋದು. ಯಪ್ಪ ಶನಿವಾರ ಹಾರಿದ? ಶನಿವಾರ 9 ಗಂಟೆ ರಾತ್ರಿಗೆ ಹಾರಿದಂತಲ್ಲ. ಶನಿವಾರ 9 ಗಂಟೆ. ಗೊತ್ತಾಯ್ತು. ನೋಡಿ ಇದೇ ಜಾಗದಲ್ಲಿ ಬಿದ್ದು ಅಂತಾರೆ. ಏನ್ ಹೆಸರು ಅವ್ರದ್ದು? ಪುರುಷೋತ್ತಮ. ಎಷ್ಟು ವರ್ಷ ಆಗಿರ್ಬೋದು? 40 ವರ್ಷ. ಯಾಕೆ ನೀರಿಗೆ ಎಷ್ಟೊತ್ತಿಗೆ ಯಾವ ವಾರ? ಮೊನ್ನೆ ಸಂಜೆ ನೈಟು 9 ಗಂಟೆ. 9 ಗಂಟೆಗೆ ಮದುವೆ ಆಗಿದೆ ಇವರಿಗೆ? ಮದುವೆ ಆಗಿದೆ, ಮುಟ್ಟಿದ್ದಾರೆ. ಆರಾಮಾಗಿದ್ರು, ಒಳ್ಳೆ ಮನುಷ್ಯ, ಏನು ಸಮಸ್ಯೆ ಇರಲಿಲ್ಲ. ಮನೆ ಕಡೆ ಸಮಸ್ಯೆ ಇಲ್ಲ. ಅದೇ ನೋಡಿ, ಎಲ್ಲರೂ ಈಗ ಈ ಟೈಮಲ್ಲಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಹೇಳಿದಷ್ಟು ಯಾಕೆ ಜೀವನದಲ್ಲಿ ಜಿಗುಪ್ಸೆ ಬಂದು ಒಂದು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು? ಅದಕ್ಕೊಂದು ಪರಿಹಾರ ಅಂತ ಇದ್ದಿರ್ತದೆ. ನಾನು ಹೇಳಿದಷ್ಟೇ, ದಯವಿಟ್ಟು ಯಾರು ಸಹ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ನಿಮಗೆ ಸಹ ನಿಮ್ಮ ಕುಟುಂಬ ಇರ್ತದಲ್ಲ. ಈಗ ನೋಡಿ, ನಿಮ್ಮನ್ನು ಕಳ್ಕೊಂಡು ನಿಮ್ಮ ಕುಟುಂಬದವರೀಗ ಅಳ್ತಾ ಇರ್ತಾರೆ. ನಿಮ್ಮ ಮಗ ಬೆಳಿಗ್ಗೆ ಬಂದಾಗ ಅಳ್ತಾ ಇದ್ದಾರೆ ನೋಡಿ, ನಮ್ಗೆ ತುಂಬ ಬೇಸರ ಆಗ್ತದೆ. ದಯವಿಟ್ಟು ವಿಡಿಯೋ ನೋಡುವವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ. ಎಷ್ಟು ಕಷ್ಟ ಬಂದರೂ ಸಹ ನೀವು ಕೂತು ಪರಿಹರಿಸ್ಕೊಳ್ಳಿ. ಹಿರಿಯರ ಹತ್ರ ಮಾತಾಡಿ ಅದಕ್ಕೊಂದು ಕೂತ್ಕೊಂಡು ಪರಿಹಾರ ಮಾಡಬೇಕು. ಆತ್ಮಹತ್ಯೆ ಒಂದು ಕಾರಣ ಅಲ್ಲ. ನಿಮ್ಮ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಎಲ್ಲರೂ ಅಳ್ತಾ ಇರ್ತಾರೆ ನೋಡಿ. ನಾವು ಬೆಳಿಗ್ಗೆ ಬಂದು ಇಲ್ಲಿ ಹುಡುಕಾಡಲಿಕ್ಕೆ ಬಂದಿದ್ದೇವೆ ನೋಡಿ. ಈ ಜಾಗಕ್ಕೆ ನೀರು ತುಂಬ ಕೋಲ್ಡ್ ಇದೆ. 34 ಗಂಟೆ ಆಗಿದೆ. ಒಂದು ಇದ್ದಿದ್ರೆ ಕಿತ್ತೋದಕ್ಕಾಗತ್ತಲ್ಲ ಅಂತ. ಹಿಂದೆ ನಡೆಯುತ್ತಿದ್ದಾರೆ. ಇದೇವರು ಸೂರಿ ಕೈ ಚಶ್ಮಾ പ്രശ്നമില്ല. ಕೆಳಗಾಗ ತಂದು ಐಬಿ ನೀಡಿ ನಾನು ಅದು ಫೋಟೋ ಬರ್ತೀನಿ. ನಾನು ಅದಕ್ಕೆ ಇಲ್ಲಿ ಕೊಂಡಿ ಇತ್ತಲ್ಲ, ಇದ್ದನಕ್ಕೆ ಹೊತ್ಕೊಂಡು ಬಂದು ಅನ್ಕೊಟ್ಟ ಕೆಳಗೆ ಬಂದಿಲ್ಲ. ಸುಮಾರು 8 ಕಿಲೋಮೀಟರ್ ತನಕ ಹುಡ್ಕೊಂಡು ಬಂದಿದ್ದೇವೆ. ಹೆಚ್ಚಿನ ಅಂಶ ಬಾಡಿ ಎತ್ತೇಳಲಿಕ್ಕಿಲ್ಲ, ಯಾಕಂದ್ರೆ ಡಿಕಂಪಸ್ ಆಗಿಲ್ಲ ಬಾಡಿ. ಕಸ ಒಟ್ಟು ಹಾಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದದ್ದು. ಹುಣಸೂರಿಂದ ಕಟ್ಟೆ ಮಾವಳಿ ತನಕ ಸಹ ನಾವು ಕರ್ಕೊಂಡು ಬಂದಿದ್ದೇವೆ. ಕೆಳಗಡೆ ಹೋದ್ರೆ ಸಹ ನಾನು ಜಾಗ ನಿಂತ ನೋಡಿ, ಅಲ್ಲೆಲ್ಲ ಅಷ್ಟೇ ಆಗಲ್ಲ. ನಮ್ಮ ಸ್ನೇಹಿತರು ನೋಡಿ, ನಮ್ಮ ಇಲ್ಲಿ ಕೇರ್ನಗರದ ಅಪ್ಪಣ್ಣ ಎಲ್ಲ ಇಲ್ಲೇ ಬಂದು ನಿಂತಿದ್ದಾರೆ ಈ ಕಡೆಯಿಂದ. ತುಂಬಾ ನೀರಿದೆ. ಈಗ ನಾವು ಸುಮಾರು
KL ತನಕ ಬಂದು ನಾವು ಸೈಕಲ್ ಹೊಟ್ಟಿದ್ದೆ. ಮತ್ತು ನಮ್ಮ ಜೊತೆಗೆ KR ನಗರದ ಅಪ್ಪಣ್ಣೆಲ್ಲ ತುಂಬ ಜನ ಸ್ನೇಹಿತರು ಬಂದಿದ್ದಾರೆ. ಜಾತ್ರೆ ಹುಷಾರಾಗಿ, ಅದು ದೇಹ ಇದಕ್ಕಿಂತ ಕೆಳಗೆ ಹೋಗ್ಲಿಕ್ಕಿಲ್ಲ. ನಾವು ಮೇಲಿಂದ ಉಳ್ಕೊಂಡು ಬಂದಿದ್ದೇವೆ. ಆದಷ್ಟು ಬೇಗ ಸಿಗಲಿ ದೇಹ, ಅದು ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಯಾರು ಹುಡುಗಾಟಿಗೆ ಆಡಬೇಡಿ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಹಿಂತಿರುಗಲ್ಲ. ಯಾರು ಮೋದಿ ಮಕ್ಕಳಿಗೆ ಅಂತ ಬಂದು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತಗೊಳ್ಬೇಡಿ. ಇವತ್ತು ಮತ್ತೆ ಅಪ್ಪಣ್ಣ ಮತ್ತೆ ಇನ್ನು ಅವರು ಅಲ್ಲಿಂದ KR ನಗರದಿಂದ ಉಳ್ಕೊಂಡು ಬಂದೆ ನೋಡಿ ಎಲ್ಲ. ಅವ್ರು ಎಷ್ಟು ನೀರನ್ನ ಆಟ ಆಡ್ಲಿಕ್ಕೆ ಹೋಗ್ಬೋದು. ಯಾಕಂದ್ರೆ ಒಂದ್ಸಲ ಕಾಲು ಜಾರಿ ಹೋದ್ರೆ ಅಲ್ಲೆಲ್ಲ ಸ್ಲಿಪ್ ಆಗಿ ಮತ್ತೆ ಅಡಿಯಲ್ಲಿ ಹೋದ್ರೆ ತುಂಬಾ ಕಷ್ಟ ಉಂಟು. ದಯವಿಟ್ಟು ಎಲ್ಲರೂ ಕೈ ಮುಗಿದು ಹೇಳ್ತೇನೆ, ಆದಷ್ಟು ನಿಮ್ಮ ಪ್ರಾಣ ಹಾಗೂ ನಿಮ್ಮ ಜೀವವನ್ನು ಸುರಕ್ಷಿತವಾಗಿರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೀನಿ. ಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಚಾಯ್ ಮಾಡ್ಲಿ ಅಂತ ಸುಮ್ಮನೆ ನಾವು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗೋದು. ಅಲ್ಲಿ ತನಕ ಹೋಗಿ ಅಲ್ಲಿ ಮುಂದೆ ಗೋವಿಂದ ಕಮ್ಮಿ ಇದೆ. ಅಲ್ಲಿ 6 ದಿವಸ ಗೊತ್ತಾಗ್ತದೆ, ಬರುವಾಗಲೇ ಗೊತ್ತಾಗ್ತದಲ್ಲ. ಇದೆ ಮತ್ತೆ ಏನ್ ಗೊತ್ತಾ, ಬಾಡಿ ಒಂದ್ಸಲ ಮೇಲೆ ಎತ್ತಿದ ಮೇಲೆ ಮತ್ತೆ ನಿಧಾನ ಹೋಗ್ತಾ ಇರ್ತದೆ. ನಾವು ಅದನ್ನ ರಪ್ಪ ಕ್ಯಾಚ್ ಮಾಡ್ಬೇಕು ಅಷ್ಟೇ. ಎಲ್ಲಾದ್ರೂ 2 ಸೈಡ್ 1 ಸೈಡ್ ಸಿಗ್ತದೆ. ಈಗ 48 ಗಂಟೆ ಮಿನಿಮಮ್ ಇದೀಗೆ. ಬೇರೆ ಕಡೆ ಆದ್ರೆ 24 ಗಂಟೆ ಅಂತ ಹೇಳ್ತೇನೆ. ಇದೀಗ ಕೋಲ್ಡ್ ತುಂಬಾ ಇದೆಯಲ್ಲ, 28 ಗಂಟೆ ಆಗ್ತದೆ. ಮೇಲೆ ಬರ್ತದೆ. ಆಗಿಲ್ಲ ಬಾಡಿ ವಿಕ್ರಮ್ ಆಗಿ. ಯಾಕಂದ್ರೆ ಅಲ್ಲಿ ತಡೆಗೋಡೆ ಅಲ್ಲಿದೆ, ಹೋದ್ರದ ತಡೆಗೋಡೆ ಇದೆ. ಅಡಿಯಿಂದ ಅಲ್ಲಿಂದ ಮತ್ತೆ ಪಾಸ್ ಆಗೋದಿಲ್ಲ, ಮೇಲಿಂದಲೇ ಹೋಗ್ಬೇಕಲ್ಲಿ. ಆ ಗಟ್ಟೆ ಉಂಟಲ್ಲ, ಅದರಿಂದ ಡಿಕಂಪೋಸ್ ಆಗಿ ಬಾಡಿ ಮುಂದೆ